ಶಶಿ ಹಾಗರ್ಕಲ್ಲಿ ನಮ್ಮೂರು ರೋಡ್ ಮೊದಲು ಅನಾಹುತ ಅದಾವು. ಹ್ಞೂ ರಾಮು, ಅದಕ್ಕೆ ನಮ್ಮ ಊರಾಗ ಬೈಕ್ ತೊಗೊಂಡು ಅಡ್ಡಾಡ್ತೀನಿ ಅಂದ್ರೆ ಹೆದರಿಕೆಕಿಗೆ. ಹ್ಞೂ ನಮ್ಮವನು ಬೈತಿರ್ತಾಳೆ, ಆದರೂ ಏನು ಮಾಡೋದು, ಅನಿವಾರ್ಯ ಬೈಕ್ ತೊಗೊಂಡು ಅಡ್ಡಾಡಬೇಕು. ಅದಕ್ಕೆ ನಾನು ಬೈಕ್ ತೊಗೊಂಡು ಅಡ್ಡಾಡ್ತೀನಿ ನೋಡಪ್ಪ. ಯಾರಾದ್ರಿ ಇಲ್ಲಿ? ಹೇಳ್ರಿ ಸರ್, ಏನಾಗಬೇಕಾಗಿತ್ತು? ಏನಿಲ್ಲ ರೀ, ನಮ್ಮ ಬೈಕ್ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ರೀ, ಆದ್ರೆ ನಡ್ಬರ್ಕ್ ಬಂದು ಬೀಳಾಕತ್ತೈತಿ. ಭಾಳ ದಿನ ಆತ್ರಿ ಇಟ್ಟಲ್ಲಿ ಹಿಂಗಾಗಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗೈತಿ. ಸ್ವಲ್ಪ ನೋಡ್ತೀರೇನು ರೀ? ಹಾಂ ಸರ್, 2 ನಿಮಿಷ ನೋಡಿ ಹೇಳ್ತೀನಿ ರೀ. ಆ ಕಡೆದ್ರಿ ಇದಲ್ರಿ ಗಾಡಿ? ಇದೆ ರೀ ಸರ. ಹಾಂ ಅದ ನೋಡ್ರಿ ಸರ್, ಏನು ಪ್ರಾಬ್ಲಮ್ ಇಲ್ಲ ರೀ. ಬ್ಯಾಟ್ರಿಗೆ ಹೋಗೈತೆ ರೀ, ಬ್ಯಾಟ್ರಿ ಬೇರೆ ಹಾಕ್ಬೇಕು ರೀ. ಒಂದು 2 ತಾಸು ಕೆಲಸ ಐತಿ ಸರ್. ಒಂದು 2 ತಾಸು ಬಿಟ್ಟು ಬರ್ಬೇಕು ನೋಡ್ರಿ ಸರ್ ನೀವು. 2 ಅಲ್ರಿ 4 ತಾಸು ತೊಗೋರಿ, ಆದ್ರೆ ಗಾಡಿ ಮಾತ್ರ ಸರಿಗೆ ರಿಪೇರಿ ಮಾಡಿಕೊಡ್ರಿ. ಮತ್ತೆ ಅದು ಪ್ರಾಬ್ಲಮ್ ಬರಬಾರ್ದು ರೀ. ಅದ್ರ ಚಿಂತೆ ಬಿಡ್ರಿ ಸರ, ಅಗದಿ ಪದ್ಧತಿ ಸಿರಿ ಗಾಡಿ ರಿಪೇರಿ ಮಾಡಿಕೊಡ್ತೀವಿ. ಡೌಟ್ ಇದ್ರೆ ಆಜು ಬಾಜು ಕೇಳ್ರಿ ನೀವು. ಹಾಂ ಕೇಳೇ ಬಂದೀವಿ ತೊಗೋರಿ, ಇಲ್ಲೇ ಚಲೋತ್ನಾಗ ಮಾಡಿಕೊಡ್ತೀರಿ ಅಂದಿದ್ದಕ್ಕೆ ನಾನು ನಿಮ್ಮ ಅಂಗಡಿ ಹುಡ್ಕೊಂಬಂದಿದ್ದು. ಆದ್ರೆ ಒಟ್ಟು ನೋಡಿರಿ, ಭಾಳ ರಿಪೇರಿ ಬರಬಾರ್ದು, ಹಂಗೆ ಮಾಡಿಕೊಡ್ರಿ ಸಾಕು. ಆಯ್ತು ತೊಗೋರಿ ಸರ್, ಒಂದು 2 ತಾಸು ಬಿಟ್ಟು ಬರ್ರಿ ಸರ್. ಹಲೋ ಹಲೋ ರಾಮ್, ಎಲ್ಲಿದ್ದೀರಿ? ನಮ್ಮ ಫ್ರೆಂಡ್ದು ಬೈಕ್ ರಿಪೇರಿ ಮಾಡಿಸೋದಿತ್ತು, ಬಾಗಲಕೋಟೆಗೆ ಬಂದಿದ್ವಿ. ಏನು ಹೇಳು? ಹೌದಾ, ಬಾಗಲಕೋಟೆಗೆ ಬಂದಿರಿ? ನಾವು ಬಾಗಲಕೋಟೆಗೆ ಅದೀವಿ, ಶಾಪಿಂಗ್ ಬಂದಿದ್ವಿ. ಎಲ್ಲಿದ್ದೀರಿ ನೀವೀಗ? ಹಾಂ, ಒಂದು ಬೈಕ್ ರಿಪೇರಿ ಕೊಡಕ್ಕೆ ಬಂದಿದ್ವಿ, ಇಲ್ಲಿ ಗ್ಯಾರೇಜ್ ಹತ್ರ ಇದ್ವಿ. ನೀವೆಲ್ಲಿದ್ರಿ ಈಗ? ಅಲ್ಲೇ ಬರ್ತೀನಿ ಹೇಳ್ರಿ. ನಾವು ಇಲ್ಲೇ ಶಾಪಿಂಗ್ ಮಾಲ್ ಹತ್ರ ಇದ್ವಪ್ಪ. ಎಲ್ಲಿ ವಿದ್ಯಾಗಿರಿ ಕಡೆ ಐತಲ್ಲ ಆ ಶಾಪಿಂಗ್ ಮಾಲನ? ಹಾಂ ಅದ ನೋಡು. ಯಾರ ಜೊತೆ ಬಂದಿರಿ? ಮಾಮಾರ್ ಕರ್ಕೊಂಬಂದಾರನ? ಇಲ್ಲ, ಬಸ್ಸಿಗೆ ಬರಕಂತಂದು ಬಸ್ ಸ್ಟ್ಯಾಂಡ್ ನಿಂತಿದ್ವಿ. ನಿನ್ನ ಫ್ರೆಂಡ್ ಯಾರು ಸಂಗು ಏನು ಅವ್ರ ಹೆಸರು, ಅವ್ರು ಭೇಟಿ ಆದ್ರೆ ಅವ್ರ ಕಾರ್ನಾಗ ಬಂದ್ವಿಪ್ಪ. ಮತ್ತೆ ಅಣ್ಣ ಕರ್ಕೊಂಬಂದೆ. ರಾಮು, ಸರಿ ತಗೋ, 1 ನಿಮಿಷ ಇರು, ಹೊಳ್ಳಿ ಹಚ್ತೀನಿ. ಸಾರಿ ಮಗ, ನಮ್ಮ ಹುಡುಗಿ ಒಪ್ಪ, ನನ್ನ ಮದುವೆ ಆಗೋ ಹುಡುಗಿ, ಅವರು ಇಲ್ಲೇ ಶಾಪಿಂಗ್ ಅಂತಂದು ಬಾಗಲಕೋಟೆಗೆ ಬಂದಾರಂತ, ಅದಕ್ಕೆ ಫೋನ್ ಮಾಡಿದ್ರು. ಬಾ, ನಿಂಗೂ ಬೆಟ್ ಮಾಡಿಸ್ತೀನಿ, ಇಲ್ಲೇ ಅದಾರಂತ, ಹೋಗುನು. ಇರಲಿ ತಗೋ ಮಗ, ಇನ್ನೊಂದು ಸತಿ ಬೆಟ್ಟ ಹಾಕಿನಿ. ಹಾಂ, ಹೆಂಗೂ ಊರಾಗ ಇರ್ತೀವಲ್ಲ, ವೈನಿಯರ್ನ ಮಾತು ಬೆಟ್ಟ ಹಾಕಿನಿ, ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ. ನಮ್ಮ ವಾರಿಗೆ ಹೊಳಮಳ ಆರಾಮ್ ತಪ್ಪಾಕತ್ತೈತಪ್ಪ, ಹಿಂಗಾಗಿ ಅಕ್ವಾಗಾರ್ಡ್ ಹಾಕಿಸ್ಬೇಕು ಮನೆಗೆ. ಅದನ್ನ ತೊಗೊಳಕಂತಂದು ಬರಾಕತ್ತಿದ್ದೆ ನಾನು. ಅದಕ್ಕೆ ನಾನು ಅದನ್ನು ತೊಗೊಂಡು ಹೋಗ್ತೀನಿ, ಮತ್ತೊಂದು ಸಲ ಬೆಟ್ಟ ಹಾಕಿನಿ, ವೈನಿಯರ್ನ ಕೇಳಿನಿ ಅಂತ ಹೇಳಿ. ಹಾಂ ಸಾರಿ ಮಚ್ಚ, ಇವ್ರು ಬಂದಿರಲಿಲ್ಲ ಅಂದ್ರೆ ನಾನು ನಿನ್ನ ಜೋಡಿ ಬರ್ತಿದ್ನಪ್ಪ. ಅಂದ್ರೆ ಇಬ್ಬರು ತೊಗೊಂಡು ಹೋಗಿದ್ವಿ. ಇವ್ರು ಹುಡುಗಿಯಾರು ಅಷ್ಟೇ ಬಂದಾರಂತ, ಅವ್ರ ಅಪ್ಪಾರು ಬಂದಿಲ್ಲಂತ, ಹಿಂಗಾಗಿ ತಪ್ಪು ತಿಳ್ಕೊಬೇಡ ಮಚ್ಚ. ಇರ್ಲಿ ತಗೋರು, ಅದನ್ನ ಯಾಕೆ ಇಷ್ಟು ಸಾರಿ ಕೇಳ್ತಿ? ಹಾಂ, ನನಗೂ ಅರ್ಥ ಆಕತಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮಗ. ಅಕ್ಕ, ಅಲ್ಲಿ ನೋಡಲ್ಲ ಮಾಮ. ಹೌದು, ರಾಮಣ್ಣ. ಹೌದಲ್ಲ, ಇಲ್ಲೇ ಅದಾರ. ಚಲೋ ಆತು, ಕರ್ಕೊಂಡು ಹೋಗಂತಡಿ. ಅಕ್ಕ, ಅಲ್ಲಿ ನೋಡಲ್ಲೇ ಬಸ್ ಸ್ಟ್ಯಾಂಡ್ ಸಿಕ್ಕಿದ್ನಲ್ಲ ಸಿಂಗ್ಲಿಕ, ಅವ ಮಾಮನ ಜೋಡಿ ನಿಂತಾನ. ಮಾಮನ ಫ್ರೆಂಡ್ ಅವ. ಇಂಥವ್ರನ್ನೆಲ್ಲ ಯಾಕೆ ಫ್ರೆಂಡ್ಶಿಪ್ ಮಾಡ್ಕೊಂತಾನ ನಮ್ಮ ಮಾಮ? ಹಂಗೆಲ್ಲ ಅನ್ಬಾರ್ದ್ಲಿ, ಸುಮ್ಮನಿರು. ಓಕೆ ರಾಮ್, ಬಾಯ್. ಹಾಂ, ಅಡ್ಡಾಡಿ ಬರ್ರಿ, ಆರಾಮ್ ಎಂಜಾಯ್ ಮಾಡಪ್ಪ, ಫುಲ್ ಎಂಜಾಯ್. ಸರಿ ಮಗ, ಬಾಯ್. ಇಲ್ಲೇ ಬಂದ್ರಲ್ಲ ನೀವು? ಹ್ಞೂ ಮಾಮ, ನಾವು ಇಲ್ಲೇ ನಿಂತಿದ್ವಿ, ನೀನು ನೋಡಿದ್ವಿ, ಅದಕ್ಕೆ ಬಂದ್ವಿ. ಬಾ ಹೋಗೋಣ ಅಂತ. ನಂಗೆ ಏನಾರು ಕೊಡಿಸ್ಬಾ ಮಾಮ. ಚಿನ್ನು, ಸುಮ್ಮನಿರಾಕೆ ಯಾಕೆ ಬೈತಿ? ಏನು ಕೇಳಿ ತಪ್ಪನಾಕೆ? ಏನಾರು ಕೊಡಿಸ್ತೀನಿ, ಬಾ ಮನೆಗೆ ಹೋಗೋಣ. ಈಕೆ ಬಾರೆ ಹಿಂಗ ಮಾಮ, ಆಗಲ್ ಬಂದಾಗಿಂದ ನೋಡತ್ತೀನಿ, ಏನು ಕೊಡ್ಸೋಬಳ್ಳು. ತಾನು ಕೊಡ್ಸಂಗಿಲ್ಲ, ಕೊಡ್ಸೋರ್ಗು ಬಿಡಂಗಿಲ್ಲ ತಾಗ. ಈಕೆ ಜೋಡಿ ಒಳ್ಳೆ ಬಂದ್ವಿ ನಾವು. ಅದಕ್ಕೆ ಜಗಳ ಮಾಡ್ಬೇಡ್ರಿ, ಈಗ ನಾ ಕೊಡಿಸ್ತೀನಿ. ನಡ್ರಿ, ಏನು ತೊಗೊಂತಿ ಹೋಗುವ, ನಡಿ. ನೀವಿಷ್ಟ ಅಂದ್ರೆ ಮುಗಿದು ಹೋತಾಕಿ, ಮತ್ತು ನಿಮ್ಮನ್ನು ಮಾರಿ ಏನಾರ ತೊಗೊಂಡು ಹೋಗ್ಕಳ. ಇರ್ಲಿ ತಗೋ, ನಡ್ರಿ. ಅಂದಂಗೆ ರಾಮು, ಈಗ ನಿನ್ನ ಜೋಡಿ ನಿಂತಿದ್ರಲ್ಲ, ಅವ್ರು ಯಾರು ಗೊತ್ತಾಗ್ಲಿಲ್ಲ? ಅವರಾ ನನ್ನ ಫ್ರೆಂಡ್, ಅವನು ನಮ್ಮ ಊರನೇ, ಅವನ ರಾಧಾ ಆಂಟಿ ಇಲ್ಲ, ಅವ್ರ ಮಗ ಅವನು ಶಶಾಂಕ್. ಅಯ್ಯೋ, ರಾಧಾ ಆಂಟಿಯವ್ರ ಮಗ ಶಶಾಂಕನ? ಸಣ್ಣವರಿದ್ದಾಗ ಅಷ್ಟು ಕೂಡ ಆಡ್ತಿದ್ವಿ, ಗುರ್ತ ಸಿಗ್ಲಿಲ್ಲ ನನಗೆ ಅವನು. ನಿಂದ್ರಪ್ಪ, ಪರಿಚಯ ಮಾಡಿಸ್ತೀನಿ, ಮಾತಾಡಿ ಹೋಗುವಂತೆ ಅಂತಂದೆ. ಏನೋ ಕೆಲಸ ಐತೆ ಅಂತ ಹೋದ. ಇರ್ಲಿ ಬಿಡು, ಮತ್ತೊಂದಿನ ಮಾತಾಡ್ಸುವಂತೆ, ನಡಿ. ಇದು ಬಾಯ ಮಣ್ಣು ಹಾಕ್ಲಿ, ಮೇಲೆ ಬರ್ತೈತಲ್ಲ ಇದು. ದಿನ ಆತ ಕೆಲ್ಸಕ್ಕಾರ ಹಾಕಿದ್ದೆ, ಮನೆ ಕುಂತ ಬ್ಯಾಸರ ಆತು. ಅಡ್ಡಾಡ್ಕೊಂತ ಯಾರು ಬಂದಾರ ಬರೋಲ್ರ, ನೋಡಿತ್ತಾಗ ಸ್ವಲ್ಪ ಮಾತಾಡ್ಕೊಂತ ಕುಂತೇನಂದ್ರ. ಯಾರು? ಸ್ವಭಾವ. ಬರ್ರಿ, ನಾನು ಯಾರು ಬರೋಲ್ರ ನಾಕತ್ತಿದ್ ನೋಡು. ಬರ್ರಿ, ಬ್ರಹ್ಮ ವಿಷ್ಣು ಮಹೇಶ್ವರ ಬಂದಂಗಾತು, ಬರ್ರಿ. ಹೆಸರು ಬಲ್ಲೆ ಬೇಸಿಟ್ಟು ಬಿಡು, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಂದು. ಮತ್ತೇನ್ರಲ್ಲಿ? 3 ಮಂದಿ ಕೂಡ ಅಡ್ಡಾಡ್ತೀರಿ, ಮತ್ತೆ ನೋಡಕ್ ಹಂಗೆ ಕಾಣ್ತೀರಿ ನೋಡು, ಬ್ರಹ್ಮ ವಿಷ್ಣು ಮಹೇಶ್ವರ ಕಂಡಂಗ. ಅದಕ್ಕೆ ಅನ್ಯಾಳ ನಕಲಿ ಅಂದೆ, ಕುಂದ್ರಿ. ಇಲ್ಲ ಅದೇಯಮ್ಮ, ನಾವು ಏನು ತಿಳ್ಕೊಳ್ಳೋದಿಲ್ಲ. ಯಾಕವ್ವ ಸಾಕಮ್ಮ, ಕೆಲಸ ಸಾಕತ್ತಾನ? ಕೆಲಸ ಬಿಟ್ಟು ಮನ್ಯಾಗ ಎಲ್ಲಿ ಹೋತ ಯಾಕ? ಹೇಳ ಡಿಂಗರ್ ಬಿಲ್ಲಿ ಹೇಳು.
ನಿನಗೆ ದುಡ್ದು ಹಾಕಕ್ಕ ಮಗ ಗಂಡ ಅದನವ ಯವ್ವ. ನನಗೇನವ ಗಂಡ ದೇಶಾಂತರ ಹೋದ, ಇರೋ ಒಬ್ಬ ಮಗ ಎಲ್ಲಿರ್ತಾನೋ ಏನು ಮಾಡ್ತಾನ, ಕಳ್ತನ ಮಾಡ್ತಾನಂತ ಸುದ್ದಿ ಬಂದಿತ್ತು. ಎಲ್ಲಿದಾನ ಯಾರಿಗೆ ಗೊತ್ತೈತೆ ನೀನು? ವಯಸ್ಸಾದರೂ ನಮ್ದು ದುಡ್ಡು ತಿನ್ನೋದು ನೋಡುವ ಹಣೆ ಬರ, ಏನು ಮಾಡೋದು? ಮತ್ತು ನಮ್ಮ ಅಣ್ಣನ ಮನೆಗೇನೆ ಕೆಲ್ಸಕ್ಕೆ ಬರ್ತಿದ್ದೆ ಅಂತಲ್ಲ ನಮ್ಮ ಅಣ್ಣ ಅಂದ. ಹ್ಞೂ ನಾನೇನ ನಿಮ್ಮ ಅಣ್ಣನ ಮನೆಗೆ ಹೊಂಟಿದ್ದೆ ಕೆಲ್ಸಕ್ಕೆ. ಕೆಲಸ ಮುಗಿಸಿ ಬರೋವಾಗ ಜಾರ್ ಬಿದ್ದುಬಿಟ್ನೆ ನಾನೇನ. ಬಿದ್ದು ನಡ ಚಳಕ್ಕಂತು. ಅದಕ್ಕೆ ಎದ್ದು ನಿಂದ್ರಕ್ಕಾಗಲಿಲ್ಲ. ನಿಮ್ಮ ಅಣ್ಣ ನಿನಗೆ ಎಷ್ಟು ಬೇಕು ತಿಂಗಳಿಗೆ 3,000 ರೂಪಾಯಿ ಬೇಕನ, ನಾ ಹಂಗೆ ಮನೆಗೆ ಕಳಿಸ್ತೀನಿ ಹೋಗು, ನಮ್ಮ ಮನೆಗೇನು ಕೆಲ್ಸಕ್ಕೆ ಬರೋದು ಬೇಡ ಅಂತಂದೆ. ಯಾವ ಪುಣ್ಯದ ಒಂದು ಪಾದ ತೊಳ್ಕೊಂಡು ನೀರು ಕುಡಿದ್ರು ನಮ್ಗೆ ಋಣ ತೀರ್ಸೋಕ್ಕಾಗೋದಿಲ್ಲ ಯಾವ ನಿಮ್ಮ ಅಣ್ಣಂದು. ಮತ್ತೆ ಹೆಚ್ಚಿಗೆ ರೊಕ್ಕ ಬೇಕಾದ್ರೂ ಕೇಳಿ ನಮ್ಮನ್ನ, ಕಾಳು ಕಡಿ ಬೇಕಾದ್ರೆ ಕೇಳಿಸ್ಕೋ, ನಮ್ಮ ಸೌಭಾಗ್ಯವ್ರ ಮನೆಯಾಗ ರೈಸ್ಕೋ, ನಮ್ಮ ಮನೆಯಾಗ ರೈಸ್ಕೋ ಅಂತಂದವ ಯಾವ ಪುಣ್ಯದವ. ಅದಕ್ಕೆ ಮನ್ಯಾಗ ಕುಂತೀನಿ ನೋಡ ನೀನು. ನಡ ಭಾಳ ಬ್ಯಾನ್ ಆಗೈತಿ. ಒಂದು ಅಮೃತಾಂಜನ್ ತೊಂಬ ಅಂತಂದು ಗುಂಡನ ಕೈಯಾಗ ರೊಕ್ಕ ಕೊಟ್ಟು ಕಳಿಸಿದ್ದೆ, ತೊಂಬಂದು ಕೊಟ್ಟೈತಿ. ಅದನ್ನು ಹಚ್ಕೊಂಡು ಸ್ವಲ್ಪ ಕುಂತಿದ್ದೆ. ಮೇಡಮ್ ನೀವು ಇಲ್ಲೇ ಜೀಪ್ ಒಳಗೆ ಕುಂದ್ರಿ, ನಾ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ ರೀ. ಸರಿ, ವಿಚಾರಿಸ್ಕೊಂಡು ಬೇಗ ಬನ್ನಿ. ಅಕ್ಕಾರ ಇಲ್ಲಿ ಸಾಕಮಾರ್ ಮನಿ ಅಂದ್ರೆ ಇದನ್ರಿ? ಹ್ಞೂ ರೀ ಸರ, ಇದೇ ರೀ ಸಾಕಮ್ಮರ ಮನಿ. ಇಲ್ಲಿ ಕುಂತಾರಲ್ರಿ ಅಮ್ಮಾರ, ಇವರ ನೋಡ್ರಿ ಸಾಕಮ್ಮಾರ. ಮೇಡಮ್ ಇದೇ ಮನೆ ಅಂತ ಮೇಡಮ್, ಬನ್ರಿ. ಅಲ್ಲ ಮೇಡಮ್, ಕನ್ನಡದ ಕಿರಣ್ ಬೇಡಿ ಆಗ ನೋಡ ಸೌಭಾಗ್ಯಕ್ಕೆ ಹಾಕಿ ಸುಮ್ ಕುಂದ್ರ ಓಯವ್ವ. ಅವ್ರ ಕಿವಿಗೆ ಬಿತ್ತಾಗ ನೋಡಿ ನನಗೆ ಕಿರಣ್ ಬೇಡಿ ಅಲ್ಲ, ದುರ್ಗಿ ಪಿಕ್ಚರ ತೋರಿಸ್ತಾರೆ ನನಗೆ. ನೀವೆಲ್ಲ ಇದೇ ಮನೆಯವರಾ? ಅಲ್ರಿ ನಾವು ಬೇರೆ ಮನೆಯವ್ರಿ. ಅಮ್ಮನ ಜೋಡಿ ಮಾತಾಡಕಂತ ಬಂದು ಕುಂತೀವಿ ಅಷ್ಟೇ ರೀ. ಯಾಕ್ರಿ ಏನಾಗಿತ್ರಿ ಮೇಡಮರ? ಸಚ್ಚಿದಾನಂದ ಅಂದ್ರೆ ಈ ಅಮ್ಮನ ಮಗ ರೀ. ಯಾಕ್ರಿ ಮೇಡಮರ ಏನಾತ್ರಿ? ಮೇಡಮರ ಸಚ್ಚಿದಾನಂದ್ರ ಅಂದ್ರೆ ನನ್ನ ಮಗನ ರೀ. ಯಾಕ್ರಿ ಮೇಡಮರ ಏನಾತ್ರಿ? ಅವ ಏನಾರ ಮಾಡಿದ್ನಂದ್ರೆ ಅವನ್ನ ಎಲ್ಲದನ್ನ ಹುಡುಕಿ ನೀವೇ ಜೈಲಿಗೆ ಹಾಕಿಬಿಡ್ರಿ, ನಮ್ಮ ಹತ್ರ ಬರಕ್ಕೆ ಹೋಗ್ಬೇಡ್ರಿ ಮೇಡಮರ. ಅವ ನನ್ನ ಪಾಲಿಗೆ ಸತ್ತಾನಂತಂದು ಕೈ ಬಿಟ್ಟು ಭಾಳ ದಿನ ಆಗೈತ್ರಿ. ನಾವು ಒಬ್ಬಕ್ಕೆ ದುಡ್ಕೊಂಡು ತಿಂತೀನಿ ರೀ, ಬೇಕಾದ್ರೆ ಊರಾಗ ಯಾರನ್ನಾರ ಕೇಳ್ರಿ. ನೋಡಿಮ್ಮ, ಅವನು ಊರಿಗೆ ಬಂದಿದ್ದಾನ, ನಿಮ್ಮ ಮನೆಗೆ ಬಂದಿದ್ದಾನಂತ ನಮಗೆ ಇನ್ಫಾರ್ಮೇಷನ್ ಬಂದೈತಿ. ಅದ್ರ ಸಲುವಾಗಿ ನಾವು ಹುಡುಕೊಂಡು ಬಂದೀವಿ. ದಯವಿಟ್ಟು ಮನೇಲಿದ್ರೆ ಅವ್ರನ್ನ ಸರೆಂಡರ್ ಮಾಡಿಬಿಡಿ. ಸುಮ್ಮನೆ ನೀವು ಸಿಗಾಕೊಂಡು ಒದ್ದಾಡಬೇಡ್ರಿ. ಏನ್ರಿ ಮನೆಗೆ ಬಂದನಾ ರೀ ಅವ? ಮನೆಗಂತೂ ಬಂದಿಲ್ಲರಿ ಅವ. ಅಕಸ್ಮಾತ್ ಏನಾರ ಬಂದಿದ್ನಂದ್ರೆ ರೀ ನಾನು ಒದ್ದು ನಿಮ್ಮ ಹತ್ರ ಕರ್ಕೊಂಬರ್ತಿದ್ನಿ ರೀ ಅವನ್ನ. ಆ ಭಾಡೆ ನನಗೆ ಹುಟ್ಟಿಲ್ಲ ಅಂತಂದು ಮರ್ತ ಭಾಳ ದಿನ ಆಗೈತ್ರಿ. ನಾನು ಅವ್ನ ಮನ್ಯಾಗ ಇಟ್ಕೊಂಡಾರ ನಾ ಏನು ಮಾಡಲಿ ರೀ? ಇವ್ರನ್ನ ಕೇಳಿರ್ಬೇಕ್ರೆ ನಾನು ಸುಮ್ಮನೆ ನನ್ನ ಪಾಡಿ ನಾ ಒಬ್ಬಕ್ಕೆ ಊರ ಮನ್ಯಾಗ ಎಲ್ಲರ ಮನೆಗೆ ಹೋಗಿ ಕಸ ಮುಸರಿ ಮಾಡಿ ನಾನು ಉಪಜೀವನ ಕಳೆಯಾಕತ್ತೀನಿ ರೀ. ನಾನು ಯಾರ ಮ್ಯಾಗೂ ₹1 ಅವಲಂಬನೆ ಸತ್ಯಕ್ಕಾಗಿಲ್ಲ ರೀ. ಕೇಳ್ರಿ ಮೇಡಮರ ಇವ್ರನ್ನೆಲ್ಲರನ್ನು. ನೋಡಮ್ಮ, ನಿನ್ನ ನೋವು ಸಂಕಟ ನನಗೆ ಅರ್ಥ ಆಗುತ್ತೆ, ಆದರೆ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಕರ್ತವ್ಯನೂ ನಾವು ನಿಭಾಯಿಸ್ಬೇಕಾಗುತ್ತೆ. ಅದಕ್ಕೆ ನಿಮ್ಮ ಮಗ ಸಿಗೋವರೆಗೂ ನೀವು ಜೈಲಲ್ಲಿ ಇರಬೇಕಾಗುತ್ತೆ. ಯಾಕಂದರೆ ನಮಗೆ ಇನ್ಫಾರ್ಮೇಷನ್ ಬಂದಿರೋ ಪ್ರಕಾರ ಅವ್ನ ಮನೇಲೇ ಇದ್ದಾನೆ ಅಂತ. ಆದರೆ ನೀವೀಗ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಹಾಗಂದ್ರೆ ಏನಾಗುತ್ತೆ ಗೊತ್ತಾ? ನೀವು ಮನೇಲಿ ಇಟ್ಕೊಂಡು ಇಲ್ಲ ಅಂತ ಹೇಳ್ತಾ ಇದ್ದೀರಿ ಅಂತ ಅನಿಸುತ್ತೆ. ಸೊ ನಾವು ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗುತ್ತೆ. ಮೇಡಮರ ಏನು ಹೇಳಕತ್ತೀರಿ ನೀವು? ಅರೆ ಪಾಪ ಆ ಮುದುಕಿ ಏನೂ ಗೊತ್ತೇ ಇಲ್ಲರಿ. ಇಷ್ಟೊತ್ತನ ನಾವು ಅದನ್ನ ಮಾತಾಡಕತ್ತಿದ್ವಿ ನೋಡ್ರಿ. ನಿಮ್ಮ ಮಗ ಒಳ್ಳೆಯವಾದ್ರ ತಂದು ಇಟ್ಕೋಬೇಕಂತಂದು ಹೇಳಕತ್ತಿದ್ವಿ ರೀ ಮೇಡಮರ. ಅಷ್ಟ್ರಾಗ ನೀವು ಬಂದ್ರಿ. ಆ ಮಗನ ಬಗ್ಗೆ ಈಕೆ ಏನೂ ಗೊತ್ತಿಲ್ಲರಿ. ಪಾಪ ಮುದುಕಿ ದುಡ್ಕೊಂಡು ತಿಂತೈತ್ರಿ ಅದು ಊರಾಗ. ಧನ್ವೀರ್ ಅವರೇ, ನೀವೇ ಮಾತಾಡಿ ಇವ್ರ ಜೊತೆ ಎಲ್ಲ. ನಾನು ಜೀಪಲ್ಲಿ ಕೂತ್ಕೊಂಡಿರ್ತೀನಿ. ಓಕೆ ಮೇಡಮ್, ಸರಿ ರೀ. ನೋಡ್ರಮ್ಮ, ನೀವು ಹೇಳೋದು ಅವ್ರಿಗೂ ಅರ್ಥ ಆಗುತ್ತೆ, ಆದರೂ ಅವರು ಅವ್ರ ಕರ್ತವ್ಯನ ಪಾಲಿಸ್ಬೇಕಲ್ಲ, ಅದ್ರ ಸಲುವಾಗಿ ಇದನ್ನೆಲ್ಲ ಹೇಳಾಕತ್ತಾರ. ದಯವಿಟ್ಟು ಅವಾಗ ಎಲ್ಲದನ ಅಂತ ನಿಮ್ಗೆ ಏನಾರ ಗೊತ್ತಿದ್ರೆ ದಯವಿಟ್ಟು ಅವ್ರನ್ನ ಹಿಡಿದು ಕೊಟ್ಬಿಡಿ, ಆಯಿತಾ? ಪಾಪ ಒಂದು ವಯಸ್ಸಾದ ಜೀವ ಜೈಲಲ್ಲಿ ಕುಂದ್ರೋದು ನಮಗೂ ಇಷ್ಟ ಇಲ್ಲ. ಹೌದ್ರಿ ಸರ, ಆದ್ರೆ ಆ ಹುಡುಗಿಲ್ ಬಂದೇ ಇಲ್ರಿ. ಈ ಅಮ್ಮ ನೋಡೇ ಇಲ್ಲ ಪಾಪ. ಇರ್ಲಿ ಬಿಡ್ರವ್ವ, ಇರ್ಲಿ ಬಿಡ್ರಿ. ಎಲ್ಲ ಅನುಭವಿಸೀನಿ, ಸಾಯೋ ಕಾಲಕ್ಕೆ ಇದೊಂದು ಅನುಭವಿಸ್ತೀನಿ, ಏನಾಗಂಗಿಲ್ಲ. ಅಂಥ ಮಗನ ಹಡ್ದ ತಪ್ಪಿಗೆ, ಅಂಥ ಗಂಡನ ಕಟ್ಕೊಂಡು ತಪ್ಪಿಗೆ ಇದೊಂದು ಅನುಭವಿಸೇ ಬಿಡ್ತೀನಿ. ನಡ್ರಿ ಸರ್, ಬರ್ತೀನಿ ನಡ್ರಿ. ಯಪ್ಪ, ನಾ ಸ್ವಲ್ಪ ಲೇಟಾಗಿ ಬಂದಿದ್ದು ಚೂರು ಹತ್ತು. ಇಲ್ಲ ಅಂದ್ರೆ ಈ ಪೊಲೀಸ್ ನನ್ನ ಮಕ್ಕಳು ನಾನು ಹಿಡ್ಕೊಂಡು ಹೋಗ್ಬಿಡ್ತಿದ್ರು. ಏಯ್ ನಡಿಲಿ ಬಿಡ್ರಿ, ನಾನು ಬಿಡ್ರಿ. ನಿಂದ್ರಿ ಪೊಲೀಸ್ರ, ನಿಂದ್ರಿ. ಅಮ್ಮನ ಮಗ ಇಲ್ಲದ ನೋಡ್ರಿ, ಹಿಡ್ಕೊಂಡು ಹೋಗ್ರಿ ಇವನ್ನ. ಏನಮ್ಮ, ಇಲ್ಲೇ ಇದ್ರೂ ಇಲ್ಲ ಅಂತ ಸುಳ್ಳು ಹೇಳ್ತೀರಿ? ವಯಸ್ಸಾದವ್ರಂತ ಕಣಿಕರ ತೋರಿಸಿದ್ರ? ಸರ ನಿಂದ್ರಿ. ಅವ ಈ ಮನೆಗೆ ಬಂದೇ ಇಲ್ಲ. ಅವ ಈಗ ಬಂದು ಇಲ್ಲಿ ಮರಿಗೆ ನಿಂತ್ಕೊಂಡು ನೀವೇನೇನು ಮಾಡಾಕತ್ತೀರಿ ಅಂತ ನೋಡಾಕತ್ತಿದ್ದ. ಇದನ್ನೆಲ್ಲ ನೋಡಿ ನಾನು ಇವನ್ನ ಹಿಡ್ಕೊಂಡು ನಿಮಗೆ ಒಪ್ಸಾಕತ್ತೀನಿ. ಆ ಅಮ್ಮಗೆ ಇವ ಬಂದಿದ್ದು ಗೊತ್ತಿಲ್ಲ, ಅಲ್ಲಿ ನಿಂತಿದ್ದು ಗೊತ್ತಿಲ್ಲ. ಸರಿ, ಏನೋ ಒಂದು ಒಟ್ಟಿನಲ್ಲಿ ನಮಗೆ ಕಳ್ಳ ಅಂತೂ ಸಿಕ್ಕ. ಥ್ಯಾಂಕ್ಸ್ ರೀ. ನಡಿಲಿ. ಯವ್ವ, ಹೆಂಗದಿ? ಆರಾಮದೇನು? ಈಗ ನನಗೆ ಬಂದ್ಲ ನಿನಗೆ ಅವ್ವ? ನಿನಗೆ ಕಳ್ತನ ಮಾಡ್ಕೊಂತ ಊರು ಅಡ್ಡೆ ನನ್ನ ಹೊಟ್ಟೆ ಉರಿಸ್ತಲ್ಲ ರಾಡೆ. ನಿನಗೆ ಅವಾಗ ಹೇಳಿನ ನಾನು, ನೀ ನನ್ನ ಮಗ ಅಲ್ಲ, ನಾನು ನಿನ್ನ ತಾಯಿ ಅಲ್ಲ ಅಂತಂದು. ಮತ್ತೆ ಯಾಕೆ ಬಂದು ನನ್ನ ಹೊಟ್ಟೆ ಉರಿಸ್ತಿಲ್ಲ? ಹೋಗತ್ತಾಗ ಸತ್ಯ ಅಂತ ಕೈ ಬಿಟ್ಟು ನೀವು ಹೋಗು.
ನೋಡ್ರಿ ಸರ ಇವನ್ನ ಜೇಲ್ನಾಗ ಹಾಕ್ರಿ, ಒಟ್ಟ ಹೊರಗೆ ಬಿಡಬೇಡ್ರಿ, ಅಲ್ಲೇ ಸಾಯ್ಬೇಕು ನೋಡ್ರಿ ಇವ. ರಾಯಪ್ಪಣ್ಣರ ನಾನು ನಿಮ್ಮನ್ನು ಬಿಡ್ತೀನಿ ಅನ್ಕೋಬೇಡ್ರಿ. ನಮ್ಮ ಎದುರಿಗೆ ಧಮ್ಕಿ ಹಾಕ್ತೀಯ ಮಗನ, ಬಾರ್ಲಿ ನಿನ್ನ ಸ್ಟೇಷನ್ನಾಗ ಮಾಡ್ತೀವಿ ಬಾ ನಿನ್ನ. ನೋಡಿನ ಹೋಗ್ಲಿ, ನೋಡಿನ ಹೋಗು, ನನ್ನ ನೋಡ್ಕೊಂತಾನಂತೀವ ಮಗ. ಪುಣ್ಯ ಬರಲಿರಿ ನಿಮಗೆ ರಾಯಪ್ಪಣ್ಣರ. ಹಂಗೆ ದುಡ್ಕೊಂಡು ಮಾನ ಮರ್ಯಾದೆ ಗಳಿಸಿದ್ನಪ್ಪ, ಒಳ್ಳೆ ಟೈಮಿಗೆ ಬಂದು ಅದನ್ನೆಲ್ಲ ಉಳಿಸಿದಪ್ಪ ಯಪ್ಪ. ನಿನ್ನ ಋಣ ನಾ ಯಾವಾಗೂ ಮರೆಯಂಗಿಲ್ಲ, ನಿನ್ನ ಋಣ ನಮ್ಗೆ ತೀರ್ಸೋಕ್ಕೂ ಆಗಂಗಿಲ್ಲಪ್ಪ ಯಪ್ಪ. ಪುಣ್ಯ ಬರಲಿ ನನಗೆ.